ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2, ಆದಿರೇವಣ ಸಿದ್ಧ ಶಿವಾಚಾರ್ಯ ಕ್ರಿಸ್ತಪೂರ್ವ 1500. ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಅವರು. ಆದಿರೇವಣ ಸಿದ್ಧ ಶಿವಾಚಾರ್ಯರು ಸತ್ಯೇಂದ್ರ ಚೋಳ ಶರಣರಿಗೆ ಲಿಂಗ ದೀಕ್ಷೆ, ಶಟಸ್ಥಲ ಸಿದ್ಧಾಂತದ ಉಪದೇಶ ಮಾಡ್ತಾ ನಿನ್ನೆ ದಿವಸ ಗುರು ಲಿಂಗ ಅನ್ನೋದ್ರ ಬಗ್ಗೆ ಹೇಳಿದರು. ಅಷ್ಟಾವರಣಗಳ ಪೈಕಿ ಇವತ್ತ ಜಂಗಮ ಅನ್ನೋದ್ರ ಬಗ್ಗೆ ಹೇಳ್ತಾರ. ಶಿವಾಗಮ ಪ್ರಮಾಣದಂತೆ ಲಿಂಗ ಮುಖವೇ ಜಂಗಮ. ಜಂಗಮ ಅಂದ್ರೆ ಚರಿಸುವ ಲಿಂಗ ರೂಪಿ ಶಿವನೇ ಜಂಗಮ. ಶಿವಾಗಮಗಳು ಹೇಳ್ತವ, ಶಿವಾಗಮ ಪ್ರಮಾಣದಂತೆ ಲಿಂಗದ ಮುಖವೇ ಜಂಗಮ. ಲಿಂಗ ಪರಿಪೂರ್ಣದ, ಲಿಂಗ ಪರಿಪೂರ್ಣ ಇದ್ದದಕ್ಕೆ ಅದಕ್ಕೆ ಚಲನೆ ಇಲ್ಲ. ಅದು ಚಲಿಸ್ಬೇಕಾದ್ರೆ ಜಂಗಮ ರೂಪನಾಗಿ ಚಲಿಸ್ತು. ಹಿಂಗಾಗಿ ಚಲಿಸುವಂಥದ್ದು ಜಂಗಮ, ಲಿಂಗ ರೂಪನೇ ಜಂಗಮ ಚಲಿಸ್ತದೆ. ಜಂಗಮ ನಿರ್ಗುಣ ಅಂದ್ರೆ, ನಿರ್ಗುಣ ಅಂದ್ರೆ ಎಂತ ಗುಣ? ನಿರ್ಗುಣ ಅಂದ್ರೆ ಏನ್ರಿ? ಜಂಗಮ ನಿರ್ಗುಣ ಅಂದ್ರ ನಿರ್ಗುಣ ಅಂದ್ರೆ ಏನು? ಅರ್ಥ ಮಾಡ್ರಿ, ಬಿಡಿಸ್ರಿ. ಸತ್ವ ರಜ ತಮ ಈ ಗುಣಗಳು ಇಲ್ಲದವರು. ಸತ್ವ ರಜ ತಮ 3 ಗುಣಗಳು ಇರಲಾರ್ದವ್ರು, ಅದನ್ನ ದಾಟಿದವ್ರು. ತ್ರಿಗುಣಾತೀತ ದತ್ತಾತ್ರೇಯ ಅಂತಿರಲ್ಲ, ಹಂಗ ತ್ರಿಗುಣಾತೀತ ಜಂಗಮ. ಮತ್ತೆ ಸುಜ್ಞಾನ ಪೂರ್ಣ, ಅವನು ಬ್ರಹ್ಮಜ್ಞಾನಿ ಇರ್ತಾನ, ಶುದ್ಧ ಬ್ರಹ್ಮಜ್ಞಾನಿ, ಸುಜ್ಞಾನ ಪೂರ್ಣ ಇರ್ತಾನ. ಅವನಿಗೆ ತಿಳಿಲಾರ್ದು ಏನೂ ಇಲ್ಲ, ಎಲ್ಲ ಬಲ್ಲವನಿರ್ತಾನ. ಮತ್ತೆ ಹೆಂಗಿರ್ತಾನ? ನಿತ್ಯ ಆನಂದ ಸ್ವರೂಪ ಇರ್ತಾನ, ನಿತ್ಯಾನಂದ. ಮತ್ತೆ ಸಾಕಾರ ದೈವ, ಪರಮಾತ್ಮ ನಿರಾಕಾರವನ, ಅವನನ್ನ ಸಾಕಾರವಾಗಿ ನೋಡ್ಬೇಕು ಅಂತಂದ್ರೆ ಜಂಗಮನೇ ಸಾಕಾರ ದೈವ. ನಿರಾಕಾರ ಪರಮಾತ್ಮನ ಸಾಕಾರ ರೂಪನೇ ಜಂಗಮ. ಶಿವಜ್ಞಾನ ಸಂಪನ್ನನಾದ ಜಂಗಮನ ಆರಾಧನೆಯು ಶಿವಾರಾಧನೆಯೇ ಆಗುತ್ತದೆ. ಶಿವಜ್ಞಾನ ಸಂಪನ್ನನಾದ, ಅವನಲ್ಲಿ ಶಿವನ ಜ್ಞಾನ ತುಂಬಿ ತುಳುಕ್ತಿರ್ತದ. ಅವನ ಆರಾಧನೆ ಮಾಡಿದರೆ ಅದು ಜಂಗಮನ ಆರಾಧನೆ, ಅಂದ್ರೆ ಶಿವನ ಆರಾಧನೆಯೇ ಆಗುತ್ತದ. ಆದುದರಿಂದ ಗುರು ಲಿಂಗ ಜಂಗಮರಲ್ಲಿ ಭೇದ ಭಾವ ಸಲ್ಲದು. ಗುರು ಲಿಂಗ ಜಂಗಮ ಮೂವರಿಗೆ ಹೆಂಗ ಒಂದುಗೂಡಿಸ್ತಾರ? ಬಿಲ್ವ ಪತ್ರಿ ದಳ ಇದ್ದಂಗ. ಒಂದು ಬಿಲ್ವ ಪತ್ರಿಗೆ ಹೆಂಗ 3 ಪತ್ರಿ ದಳ ಇರ್ತಾವ, ಹಂಗ ಗುರು ಲಿಂಗ ಜಂಗಮ ಅನ್ನೋದು ಒಂದೇ ತತ್ವದ 3 ದಳಗಳು ಬಿಲ್ವ ಪತ್ರಿಗೆ. ಹಂಗ ಅದ್ರೊಳಗ ಭೇದ ಭಾವ ಸಲ್ಲದು. ಕೊಳ್ಳಾಗ ಲಿಂಗ ಕಟ್ಕೊಂಡಿರ್ತಾರ, ಜಂಗಮರಿಗೆ ಸ್ವಕ್ ಬಂದದಂತಿರ್ತಾರೆ.
ಜಂಗಮುರಿ ಬೈತಿರ್ತಾರ. ಆ ಕೊಳ್ಳಾಗ ಲಿಂಗನೂ ಕಟ್ಕೊಂಡಿರಲ್ಲ, ಕೆಲವೊಬ್ರು ಸುಮ್ಮಂಗೆ ಬೈತಿರ್ತಾರ. ಅದು ಬೈದದ್ರದ್ದು ಏನು ಯಾರಿಗೆ ಬೈದಂಗ? ಜಂಗಮುರಿ ಬೈದಾರ. ಯಾರಿಗೆ ಬೈದಂಗ ಆಗ್ತದ್ರಿ ಜಂಗಮುರಿ ಬೈದ್ರ? ಶಿವನಿಗೆ ಬೈದಂಗ. ಮತ್ತೆ ಶಿವನಿಗೆ ಬೈದ್ಮೇಲೆ ಶಿವ ಎಲ್ಲಿ ಅದನ? ಅವನೊಳಗನು ಶಿವ ಅದನ ಇಲ್ಲ, ಬೈಯವನೊಳಗ ತಂದು ತಾನೇ ಬೈಕೊಂಡಂಗ ಅಷ್ಟೇ. ಹಿಂಗಾಗಿ ಯಾರ ನಿಂದ ಕರೀದ್ರಂತಂದ್ರ ಇದನ್ನ ತಿಳ್ಕೊಬೇಕು. ನಿಂದೆ ಮಾಡತ್ತಿದ್ರು, ಗುರು ನಿಂದೆ, ಲಿಂಗ ನಿಂದೆ, ಜಂಗಮ ನಿಂದೆ ಮಾಡ್ತಿದ್ರಂದ್ರ ಅದು ಎಂಥದಂದ್ರ ತನ್ನ ನಿಂದೆನೇ ಆಗಿರ್ತದ, ಆತ್ಮ ನಿಂದೆ. ಹಿಂಗಾಗಿ ತಾನೇ ತನ್ನ ಕ್ವಾಲಿಟಿ ತೋರ್ಸ್ಕೊಳಕತ್ತಾನ, ಎಂಥವದನ ಅನ್ನೋದು ಪ್ರಕಟ ಮಾಡ್ಲಕತ್ತಾನ ಅಂತ ತಿಳ್ಕೊಂಡು ಅಂಥವ್ರಿಗೆ ಏನು ರಿಯಾಕ್ಟ್ ಮಾಡ್ಲಾರ್ದಂಗ ದುಷ್ಟರ ಕಂಡ್ರೆ ದೂರ ಇರಬೇಕು ಅಂತ ಹೇಳ್ತಾರೆ. ಗುರು ನಿಂದೆ ಅಂದ್ರೂ ಶಿವ ನಿಂದೆ, ಲಿಂಗ ನಿಂದೆ ಅಂದ್ರೂ ಶಿವ ನಿಂದೆ, ಜಂಗಮ ನಿಂದೆ ಅಂದ್ರೂ ಶಿವ ನಿಂದೆ. ಶಿವ ಅಂತಂದ್ರ ತನ್ನ ನಿಜ ಸ್ವರೂಪನೇ ಶಿವ ಸ್ವರೂಪ ಇರ್ತದ. ಯಾರು ತನ್ನ ಸ್ವರೂಪವನ್ನು ಮರ್ತಿರ್ತಾರ ಅವರು ಏನ್ ಮಾಡಿರ್ತಾರ? ಗುರುವನ್ನ ಭಿನ್ನವಾಗಿ ನೋಡ್ತಾರ, ಲಿಂಗವನ್ನ ಭಿನ್ನವಾಗಿ ನೋಡ್ತಾರ, ಜಂಗಮವನ್ನ ಭಿನ್ನವಾಗಿ ನೋಡಿ ಅವರಿಗೆ ಹೊಳೆಯುವ ಕೆಲಸ ಮಾಡ್ತಾರ. ಅದರಿಂದ ತಮ್ಮದೇ ಒಂದು ಗುಣಮಟ್ಟ ಕಡೆಗಣಿಸುವಂತೆ ಆಗ್ತದೆ ಜನರಲ್ಲಿ. ನೆಕ್ಸ್ಟ್ ಭಸ್ಮ. ಭಸ್ಮ ಏನ್ರಿ? 9 ದಳ ಅದ, 7 ದಳ ಅದ. ಪ್ರಕೃತಿ ಒಳಗೆ ಹಿಂಗೆ ಅಂತಿಲ್ಲ. ಆದ್ರೆ 3 ದಳದ ಪತ್ರಿ ಅನ್ನೋದು ಅದು ಅದೇ ಯೋಗ್ಯ ಶಿವನಿಗೆ. ತ್ರಿದಳಂ ತ್ರಿಗುಣಾಕಾರಂ. ಹಂಗೆ 5 ದಳ ಅದಾವ, 7 ದಳ ಅದಾವ, 9 ದಳ ಅದಾವ. ನಾವು ವಾಕಿಂಗ್ ಹೋಗಲಿ ಅದೇ 7 ದಳದ್ದೇನು ಪತ್ರಿ ಅದಾನ. ಹಿಂಗೆ ಇರ್ತಾವ ಪ್ರಕೃತಿ ಒಳಗೆ. ಅದಕ್ಕೆ ನಮಗೆ ಯಾವುದು ಬೇಕು ಅದು. ಭಸ್ಮ ಅಂದ್ರೆ ಶಂಕರನ ಶರೀರ ಕಾಂತಿಯ ಪ್ರತೀಕ. ಶಂಕರನ ಶರೀರ ಕಾಂತಿ ಹೆಂಗದಂದ್ರ ಭಸ್ಮದಂಗದ ಬೂದಿ. ವೈರಾಗ್ಯದ ಕುರುಹು, ಮಲತ್ರಯಗಳನ್ನು ದಹಿಸಿದ ಕುರುಹು, ಕೆಟ್ಟದ್ದನ್ನ ಸುಟ್ಟು ಭಸ್ಮ ಮಾಡಿದ ಕುರು ಅದು. ಇದನ್ನ ಶಿವಭಕ್ತನು ಸದಾ ಉತ್ತಮಾಂಗದಲ್ಲಿ ಧರಿಸಬೇಕು, ಹಣಿ ಮೇಲೆ ಧರಿಸ್ಬೇಕೇವ. ಇದರ ಧಾರಣೆಯಿಂದ ಭವ ಹಿಂಗುವುದು. ಜನ್ಮ ಜನ್ಮಾಂತರಕ್ಕೆ ಪಾಪ ಪುಣ್ಯ ಮಾಡಿ ಸುಖ ದುಃಖ ಅನುಭವಿಸ್ಲಕ್ಕೆ ಬರ್ತೀವಲ್ಲ, ಅದು ಹೋಗ್ಬಿಡ್ತದ. ಹಣಿ ಮೇಲೆ ವಿಭೂತಿ ಸದಾ ಕಾಲ ಇರಲೇಬೇಕು. ಯಾವ ರೀತಿ ಸುಮಂಗಲಿ ಆದ ಒಂದು ಹೆಣ್ಣು ಮಗಳ ಹಣಿ ಮೇಲೆ ಕುಂಕುಮನ ಇಟ್ಕೊಂಡಿರ್ತಾಳೆ ಯಾವಾಗ್ನು, ಅಕಸ್ಮಾತ್ ಹಣಿ ಮೇಲೆ ಕುಂಕುಮ ಇಲ್ಲಂದ್ರೆ ಹೆಂಗ ಗಾಬರಿತಾಳ, ಹಂಗ ಹಣಿ ಮೇಲೆ ವಿಭೂತಿ ಇಲ್ಲ ಅಂತಂದ್ರೆ ನಮಗೂ ಹಂಗೆ ಆಗ್ಬೇಕು, ಏನೋ ಕಳ್ಕೊಂಡಂಗ. ವಿಭೂತಿ ಬಹಳ ಮುಖ್ಯ ಅದ. ಕೃಷ್ಣ ಸುಧಾಮಗ ಏನ್ ಮಾಡ್ತಾನ? ಬಡತನ ಬಹಳದ ಕೃಷ್ಣ, ಏನ್ ಮಾಡಬೇಕು ಅಂತ ಕೇಳಿದಾಗ ಕೃಷ್ಣನ ಹತ್ರ ಒಂದು ಭಸ್ಮ ಇರ್ತದೆ, ವಿಭೂತಿ. ಅದು ತಗೊಂಡು ಸುಧಾಮನ ಹಣಿಗೆ ಹಚ್ಚಿಬಿಡ್ತಾನ. ಅವನಿಗೆ ಅದು ಭಸ್ಮ ಹಚ್ಚಿಕೊಂಡು ಅವನಿಗೆ ಕೈಯಾಗ ಅದು ಭಸ್ಮ ಕೊಟ್ಬಿಡ್ತಾನ. ಇದು ಹಚ್ಕೋತಿರು, ನಿನಗೆ ಒಳ್ಳೇದಾಗ್ತದೆ. ಅವ ಸುಧಾಮ ಶ್ರದ್ಧೆಯಿಂದ ಅದು ಭಸ್ಮ ಧಾರಣೆ ಮಾಡ್ಕೋತಾನ. ಅವನು ಬಡತನ ಎಲ್ಲ ಹಿಂಗ ಹೋಗ್ಬಿಡ್ತಾನ, ರಾಜ ಮಹಾರಾಜ ಆದಂಗ ಆಗ್ಬಿಡ್ತಾನ. ಕೃಷ್ಣ ಭಸ್ಮ ಕೊಟ್ಟು ಸುಧಾಮನ ಬಡತನವನ್ನ ಕಳೆದ ಅಂತೇಳಿ ಮಹಾಭಾರತದ ಕಥೆ. ಅದಕ್ಕೆ ಇದನ್ನ ಭೂತ ಪ್ರೇತಾದಿಗಳ ಭಯ ಹಿಂಗುವುದು. ನಿಮ್ಮ ಹಣಿ ಮೇಲ ಭಸ್ಮ ಇತ್ತಂದ್ರ ಯಾ ದೇವ ಭೂತ ಪಿಶಾಚಿ ಯಾವುದು ಭಯ ಇರಂಗಿಲ್ಲ.
ಅದಕ್ಕೆ ಇದು ಕೊನೆಗೆ ಶಿವಪದವನ್ನು ಈಯುವುದು. ಶಿವನ ಪದ, ಶಿವನ ಏನಂತೀರಿ, ಶಿವನ ಪದವಿ, ಆ ಮಟ್ಟಿಗೆ ಹೋಗ್ಬಿಡ್ತೀರಿ, ಶಿವ ಸ್ವರೂಪ ಆಗ್ತೀರಿ ಅಂತದರ ಅರ್ಥ. ಶಿವ ಪದವನ್ನು ಈಯುವುದು ಅಂತಾರೆ ನೋಡ್ರಿ. ದೇವರಂತ ಮನುಷ್ಯ ಅಂತ ಅಂತಾರಿಲ್ಲ, ದೇವರಿದ್ದಂಗಪ್ಪ ಅವರು. ಅವ್ರ ಬಗ್ಗೆ ಯಾರು ಏನಾರು ಹುಚ್ಚು ಮಾತಾಡಿದ್ರ ಮಂದಿನೇ ಬೈಬೇಕು. ಅವ್ರಿಗೆ ಅಂಥವ್ರಿಗಂತೆ ನೀನು ಏನಾರ ಅಂತೇಳಿ ಹಂಗಿರ್ಬೇಕು. ಹಂಗ ವಿಭೂತಿ ಧಾರಣೆ ಮಾಡ್ಕೋತಿದ್ರ ಅಂಥದ್ದೊಂದು ಗೌರವ ಸಿಗ್ತದ ಅಂತ. ನೆಕ್ಸ್ಟ್ ರುದ್ರಾಕ್ಷಿ. ರುದ್ರಾಕ್ಷಿ ಅಂದ್ರೆ ಪರಶಿವನು ತ್ರಿಪುರ ಸಂಹಾರ ಕಾಲದಲ್ಲಿ ತ್ರಿಪುರಗಳ ಸಮಾವೇಶವಾಗುವ ಸಮಯವನ್ನೇ ದೃಷ್ಟಿಸಿ ನೋಡುತ್ತಿದ್ದಾಗ ಶಿವನ ನೇತ್ರ ಕಮಲಗಳಿಂದ ಸಣ್ಣ ಹನಿಗಳು ಉದುರಿದವು. ಆ ಹನಿಗಳೇ ರುದ್ರಾಕ್ಷಿಗಳಾದವು. ಆ 3 ಜನ ರಾಕ್ಷಸರು ಗೊತ್ತಲ್ಲ, ತ್ರಿಪುರ ಸಂಹಾರದ ಕತೆ. ವಿದ್ಯುನ್ಮಾಲಿ ಮತ್ಯಾರು, ಇನ್ನ ಇವರು 3 ಜನ ರಾಕ್ಷಸರು. ಅವ್ರ ಹೆಸರುಗಳು ಗೊತ್ತದಲ್ರಿ? ತ್ರಿಪುರ ಸಂಹಾರದ್ದು ಗೊತ್ತದ ಇಲ್ಲ? ತ್ರಿಪುರ ಸಂಹಾರದ ಕತೆ ಗೊತ್ತದ ಇಲ್ಲ? ಮತ್ತ ಅವ್ 3 ಜನ ರಾಕ್ಷಸರ ಹೆಸರುಗಳು ಹೇಳ್ತಾ ಇಲ್ಲಲ್ಲ, ನೆನಪಿಲ್ಲ? ಲೋಚನ, ಧೂಮ್ರಲೋಚನ, ವಿದ್ಯುನ್ಮಾಲಿ, ಇನ್ನೊಬ್ಬ ಏನಾದ್ರು. ಒಟ್ಟು 3 ಮಂದಿ ರಾಕ್ಷಸರು 3 ಪಟ್ಟಣಗಳನ್ನ, ಆಕಾಶದಲ್ಲಿ ತೇಲಾಡುವ ಪಟ್ಟಣಗಳನ್ನ ಕಟ್ಟಿಕೊಂಡು ಆ ಪಟ್ಟಣದೊಳಗ ಅವರು ವಾಸ ಮಾಡ್ತಾ ಎಲ್ಲ ಋಷಿ ಮುನಿಗಳ ಹೋಮ ಹವನಗಳಿಗೆಲ್ಲ ಸಮಸ್ಯೆ ಮಾಡ್ತಿರ್ತಾರೆ. ಅದಕ್ಕೆ ಬಹಳ ಸಮಸ್ಯೆ ಆಗಿದ್ದಕ್ಕೆ ಶಿವ ಅವ್ರ ಸಂಗಟ ಯುದ್ಧ ಮಾಡ್ಬೇಕಾದ್ರೆ ಕೃಷ್ಣನೇ ಅವೇನೇನು ಸೂರ್ಯ ಚಂದ್ರರೇ ಆ ಶಿವನ ರಥದ ಗಾಲಿಗಳಾಗ್ತಾರ. ಆದಿಶೇಷನೇ ಅದ ಕುದುರೆ ಲಗ ಮಾತಾನ, ಅದೆಲ್ಲ ಒಂದು ಕಥೆ. ಅದು ತ್ರಿಪುರ ಸಂಹಾರ ಮಾಡಿ ಏನ್ ಮಾಡ್ತಾನ, ಆ 3 ಪುರಗಳ ಆಕಾಶದಾಗ ದಿಕ್ಕಿಗೊಂದು ಇರ್ತಾವ. ಅವು ಆಕಾಶದಾಗ ತಿರುಗ್ತಿರ್ತಾವ, ತೇಲಾಡ್ತಿರ್ತಾವ. ತಾರಕಾಸುರ ವಿದ್ಯುನ್ಮಾಲಿ, ಕರೆಕ್ಟ್. ಅದಕ್ಕೆ ಆ 3 ಒಂದೇ ಲೈನ್ದಾಗ ಬರ್ಬೇಕು, ಒಂದೇ ಬಾಣದಲ್ಲಿ ತೊಡಿಬೇಕಂತ ಶಿವ ಕಾಯ್ತಿರ್ತಾನ. ಆ 3 ಒಂದೇ ಲೈನಿಗೆ ಬಂದಾಗ ಹೊಳಿತದ, ತ್ರಿಪುರ ಸಂಹಾರ ಆಗ್ತದ. ಅದು ಹಿಂಗ ಏಕ ದೃಷ್ಟಿಲಿಂತ ತದೇಕ ದೃಷ್ಟಿಲಿಂತ 3 ಒಂದೇ ಲೈನಿಗೆ ಬರೋದು ಕಾಯ್ಕೋತ ನಿಂತಾಗ ಶಿವನಿಗೆ ಶ್ರಮ ಆಗಿ ಅವನ ಕಣ್ಣಾಗಿ ನೀರು ಉದುರ್ತಾವ. ಅವೇ ರುದ್ರಾಕ್ಷಿಗಳು ಅಂಥೇಳಿ ಪುರಾಣಗಳಲ್ಲಿ ಹೇಳಿದ ಮಾತು. ಅದಕ್ಕೆ 3 ಅಂದ್ರೆ ಏನವು? ತ್ರಿಪುರ ಸತ್ವ ರಜ ತಮ 3 ಗುಣಗಳು. ಅವು ನಷ್ಟ ಮಾಡ್ಕೊಂಡ ಪ್ರಯತ್ನ ಮಾಡಕ್ಕೆ ನೀವು ಏಕಾಗ್ರತೆಯಿಂದ ಏನು ಧ್ಯಾನ ತಪಸ್ಸು ಮಾಡ್ತಿರೋದು ಅದೇ, ಮತ್ತಿನ್ನೇನಿಲ್ಲ. ನೀವು ಧ್ಯಾನ ತಪಸ್ಸು ಪೂಜೆ ಮಾಡುವಾಗ ನಿಮ್ಮ ಕಣ್ಣ ನೀರು ಬರ್ತಾವಲ್ಲ, ಅವೇ ರುದ್ರಾಕ್ಷಿ. ಅದನ್ನೇ ದೊಡ್ಡ ಪ್ರಮಾಣದಾಗ ದೈವೀಕರಿಸಿ ಬರೆದಿರ್ತಾರೆ. ನೀವು ಚಲೋ ಸಾಧನೆ ಮಾಡೋ ಕಣ್ಣ ನೀರು ಬರ್ತಾವಲ್ರಿ, ನಿನ್ ಕಲ್ಯಾಣಪ್ಪ ಅವ್ರ ಕಣ್ಣ ನೀರು ಬಂದು ಅವ್ರು ರುದ್ರಾಕ್ಷಿ ಅಲ್ಲೇ ನಾವು. ಯಾವಾಗ ನಮಗ ಬ್ರಹ್ಮಾನಂದ ಉಂಟಾಗ್ತದ ಆವಾಗ ಆನಂದ ಬರ್ತಿರ್ತದೆ. ಆ ಆನಂದ ಬಾಷ್ಪ ಕಪಾಳ ಕಡಿ ಬರ್ತಾವ, ದುಃಖದ ಬಾಷ್ಪ ಮೂಗಿನ ಕಡಿ ಬರ್ತಾವ. ಒಂದೇ ಕಣ್ಣಿನಾಗ ನೀರು ನೋಡ್ರಿ, ಆ ಕಡೆ ಆನಂದ ಬಾಷ್ಪ ಬಂದದ್ದು ನೀರು ತಗೊಂಡು ಒಂದ್ ಸ್ವಲ್ಪ ನಾಲಿಗೆ ಹಚ್ಕೊಂಡು ನೋಡ್ರಿ, ರುಚಿ ಇರ್ತವ.
ಅದೇ ಮತ್ತೆ ಈ ಕಡೆ ಮೂಗಿನ ಕಡೆ ಬರೋಂಥ ಕಣ್ಣೀರು ತಗೊಂಡು ನೀವು ಬಾಯಿ ಇಟ್ಕೊಳ್ರಿ ಒಗರಿರ್ತಾವ. ಎಷ್ಟು ಮಜಾ ಅದ ಪ್ರಕೃತಿ, ಶರೀರದ ಪ್ರಕೃತಿ. ಆನಂದ ಬಾಷ್ಪ ರುಚಿ, ದುಃಖದ ಬಾಷ್ಪಗಳು ಒಗರು. ಹಂಗೆ ಇಲ್ಲೇನಾಯ್ತು, ಪರಶಿವನು ತ್ರಿಪುರ ಸಂಹಾರ ಕಾಲದಲ್ಲಿ ತ್ರಿಪುರಗಳು ಸಮಾವೇಶವಾಗುವ ಸಮಯವನ್ನೇ ದೃಷ್ಟಿಸಿ ನೋಡುತ್ತಿದ್ದಾಗ, ಶಿವಪುರಾಣ ಅವು ಯಾರ ಮನೆಗಾರ ಇದ್ದು ಅಂದ್ರೆ ತಗೊಂಡು ಓದಿದ್ರಿ ಅಂದ್ರೆ ಅದ್ರಾಗ ಅದ ಶಿವನ ಲೀಲೆಗಳ ಒಳಗೆ. ಶಿವನ ನೇತ್ರ ಕಮಲಗಳಿಂದ ಸಣ್ಣ ಹನಿಗಳು ಉದುರಿದವು. ಆ ಹನಿಗಳೇ ರುದ್ರಾಕ್ಷಿಗಳಾದವು. ಈ ರುದ್ರಾಕ್ಷಿಗಳನ್ನು ಉತ್ತಮಾಂಗಗಳಲ್ಲಿ ಧರಿಸಬೇಕು. ರುದ್ರಾಕ್ಷಿಯು ಶರೀರ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮತ್ತೆ ಯಾರಿಗಾರ ಟಿವಿ ಅದು ಆಗಿತ್ತಂತಂದ್ರೆ ಅವರು ರುದ್ರಾಕ್ಷಿ ಹಾಕೊಂಡ್ಬಿಟ್ರಂದ್ರೆ ಟಿವಿನೇ ಹೋಗ್ಬಿಡ್ತು. ಅಷ್ಟು ಶಕ್ತಿ ಅದ ರುದ್ರಾಕ್ಷಿ ಒಳಗೆ. ಇವುಗಳಲ್ಲಿ ಸಕಲ ಪಾಪಗಳು, ಶರೀರದ ರೋಗಗಳು ಪರಿಹಾರವಾಗುತ್ತವೆ. ಅದು ಒಂದು ವನಸ್ಪತಿ. ಅದು ಅದರ ಮೇಲೆ ಬಿದ್ದ ನೀರು ನೀವು ಸ್ನಾನ ಮಾಡಾಗ ನಿಮ್ಮ ಮೈ ಮೇಲೆ ಬೀಳ್ತಾವಲ್ಲ, ರುದ್ರಾಕ್ಷಿ ಮಾಲೆ ಮ್ಯಾಲಿನ ನೀರು, ಅವು ನಿಮ್ಮ ಚರ್ಮ ರೋಗವನ್ನು ಕಳೀತಾವ. ಆ ರುದ್ರಾಕ್ಷಿ ಮೇಲೆ ಹರಿದು ಬಂದ ಗಾಳಿ ನೀವು ಉಸಿರಾಡಿಸಿದ್ರಿ ಅಂದ್ರೆ ಅದು ನಿಮ್ಮ ಟಿವಿ ಕಳೀತದ. ಮತ್ತು ಶರೀರದ ತಾಪಮಾನ, ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ತದೆ. ಅದಕ್ಕೆಲ್ಲ ಮೆಡಿಕಲ್ ವ್ಯಾಲ್ಯೂ ಭಾಳ ಅದ ರುದ್ರಾಕ್ಷಿ. ಇವುಗಳಿಂದ ಮತ್ತು ಸಕಲ ಪಾಪಗಳು, ಕಣ್ಣಿಗೆ ಕಾಣಲಾರದಂತ ಸಹಿತ ರಿಪೇರಿ ಆಗಿಬಿಡ್ತಾವೆ. ಸಕಲ ಪಾಪಗಳು, ಶರೀರ ರೋಗಗಳು ಪರಿಹಾರವಾಗುತ್ತವೆ. ಅಲ್ಲದೆ ರುದ್ರಾಕ್ಷಿಯು ಶಿವನ ಪಂಚಾಕ್ಷರ ಜಪಕ್ಕೆ ಶ್ರೇಷ್ಠವಾದದ್ದು. ಜಗ್ಗಿ ರುದ್ರಾಕ್ಷಿ, ಜಗ್ಗಿ ಜಪಮಾಲೆಗಳು ಬಂದ್ಬಿಟ್ಟವು ಭೂಮಿ ಮೇಲೆ. ಸ್ಫಟಿಕ ಮಾಲ, ತುಳಸಿ ಮಾಲ, ಭದ್ರಾಕ್ಷಿ ಮಾಲ, ಆ ಮಾಲ, ಈ ಮಾಲ ಅಂತೇಳಿದವಲ್ಲ, ಅದರೊಳಗೆ ರುದ್ರಾಕ್ಷಿಯ ಮಾಲೆ ಅನ್ನೋದು ಶ್ರೇಷ್ಠ ಜಪ ಮಾಡೋದಕ್ಕ. ಏನ್ ಜಪ ಮಾಡಬೇಕು ಅಂದ್ರೆ, ಗುರುಲಿಂಗ ಜಂಗಮ ಆಯ್ತು, ಈಗ ವಿಭೂತಿ ಆಯ್ತು, ರುದ್ರಾಕ್ಷಿ ಆಯ್ತು, ಈಗ ಮಂತ್ರ ಜಪ. ಏನ್ ಮಂತ್ರ ಜಪ ಅಂದ್ರೆ, ಸಪ್ತಕೋಟೀಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್. 7 ಕೋಟಿ ಮಂತ್ರದಾಗ ಒಟ್ಟು ಎಷ್ಟು ಮಂತ್ರವ? 7 ಕೋಟಿ ಮಂತ್ರ ಅದಾವ. ಯಾವ ರೀತಿ ನಿಶ್ಚಲ್ ದಾಸರು 27 ಲಕ್ಷ ಶ್ಲೋಕ ಅದಾವ ಅಂತ ಹೇಳಿದ್ರು, ಹಾಗೆ ಇಲ್ಲಿ 7 ಕೋಟಿ ಮಂತ್ರ ಅದಾವ. ಇಲ್ಲೇನಾಗ್ತದ, ಆ 7 ಕೋಟಿ ಮಂತ್ರದೊಳಗ ಈ ಒಂದು ಪಂಚಾಕ್ಷರಿ ಮಂತ್ರ ಬಹಳ ಶ್ರೇಷ್ಠವಾದದ್ದು. ನಮಃ ಶಿವಾಯ ಅನ್ನೋದು ಬ್ರಹ್ಮ ವಿಷ್ಣುವಾದಿ ದೇವೇಶು ಯಥಾ ಶಂಭುರ್ ಮಹೇಶ್ವರ ಎಂಬಂತೆ 7 ಕೋಟಿ ಮಂತ್ರಗಳಲ್ಲಿ ಓಂ ನಮಃ ಶಿವಾಯ ಎಂಬ ಷಡಕ್ಷರಿ ಮಂತ್ರವು ಬಹಳ ಶ್ರೇಷ್ಠವಾದದ್ದು. ಓಂಕಾರದಿಂದ ನಿಷ್ಕಲ ಶಿವನು, ನಿಷ್ಕಲ ಶಿವ ಓಂಕಾರದ ಗುರುತು. ಮುಂದೆ ಪಂಚಾಕ್ಷರ ಮಂತ್ರದಿಂದ ಪಂಚಬ್ರಹ್ಮ ಶಿವನು ಬೋಧಿತರಾಗಿರುವರು. ಪಂಚಬ್ರಹ್ಮ ಶಿವ ಅಂದ್ರೆ ಸದ್ದೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ. ಆದ್ದರಿಂದ ಜಪಕ್ಕೆ ಷಡಕ್ಷರಿ ಮಂತ್ರವೇ ಶ್ರೇಷ್ಠವಾದದ್ದು. ಈ ಮಂತ್ರ ಜಪದಿಂದ ಸಕಲ ಪಾಪಗಳು ಪರಿಹಾರವಾಗಿ ಶಿವನ ಸಾಕ್ಷಾತ್ಕಾರ ಲಭಿಸುತ್ತದೆ. ಈ ಮಂತ್ರವನ್ನ ಅಂಗುಲಿಯಿಂದ ಅಥವಾ ರುದ್ರಾಕ್ಷಿಗಳಿಂದ ಜಪಿಸಬೇಕು. ಬೆರಳಿನ ತುದಿಲಿಂತನೂ ಜಪ ಮಾಡಬೇಕು, ಇಲ್ಲ ಅಂತಂದ್ರೆ ರುದ್ರಾಕ್ಷಿಗಳಿಂದ ಜಪ ಮಾಡಬೇಕು. ಶಿವ ಷಡಕ್ಷರಿ ಮಂತ್ರವನ್ನ ಶಿವ ದೇವಾಲಯದಲ್ಲಿಯೂ, ನದಿ ತಟಾಕದಲ್ಲಿಯೂ, ಗುರು ಸನ್ನಿಧಾನದಲ್ಲಿಯೂ, ಬಿಲ್ವ ವೃಕ್ಷದ ಬುಡದಲ್ಲಿಯೂ ಜಪಿಸಿದರೆ ಶಿವ ಸಾಯುಜ್ಯ ದೊರಕುವುದರಲ್ಲಿ ಯಾವ ಸಂಶಯವಿಲ್ಲ. ಏನ್ ಮಾಡಬೇಕು? ಶಿವ ಷಡಕ್ಷರಿ ಮಂತ್ರವನ್ನ ಶಿವ ದೇವಾಲಯದಲ್ಲಿ, ಶಿವ ದೇವಾಲಯಕ್ಕೆ ಹೋಗ್ತೀರಿ, ಗಾಬರಿಯಾಗಿ ಸುತ್ತಮುತ್ತ ಮಂದಿನ ನೋಡೋದು, ಗುಡಿ ನೋಡೋದು, ಕಂಬ ನೋಡೋದು, ಕಳಸ ನೋಡೋದು, ತೇರ್ ನೋಡೋದು, ದೇವ್ರ ಮೂರ್ತಿ ನೋಡೋದು, ಒಂದಿಷ್ಟು ಪೂಜೆ ಅರ್ಚನೆ ಮಾಡಿಸೋದು, ಒಂದಿಷ್ಟು ಕಾಣಿಕೆ ಹಾಕೋದು,
ಒಂದೆರಡು ತೆಂಗಿನಕಾಯಿ ಹೊಡೆಯೋದು. ಮತ್ತೇನು ಮಾಡ್ತೀರಿ, ಅವನು ಅರ್ಧ ತೆಂಗಿನಕಾಯಿ ಅವ ಹೊಡ್ಕೊಂಡು ನಿಮ್ಗೆ ಅರ್ಧ ತೆಂಗಿನಕಾಯಿ ಕೊಡ್ತಾನ. ಅದು ತೊಗೊಂಡು ಬಂದು ಒಂದು ಕಡೆ ಕೂತ್ ಪಟ ಪಟ ಬಡದು ಅದಿಟ್ಟು ಕೊಬ್ಬರಿ ತೆಕ್ಕೊಂಡು ಕರ ಕರ ತಿಂದು ಎಲ್ಲಿ ಹೋದ್ರು ಅದೇ ಕೆಲಸ, ತಿನ್ನೋದೇ ಒಂದು ಕೆಲಸ. ಗುಡಿಗೆ ಹೋದ್ರು ತಿನ್ನೋದೇ, ಮಠಕ್ಕೆ ಹೋದ್ರು ತಿನ್ನೋದೇ, ಮನೆಯಾಗೂ ತಿನ್ನೋದೇ ತಿನ್ನೋದೇ ಒಂದು ದೊಡ್ಡ ಪ್ರೋಗ್ರಾಮ್. ಆಯ್ತು, ಕೊಬ್ಬರಿ ಕಲ ಸಾಲ ಕತ್ತು ಏನೋ ಒಂದು ಸ್ವಲ್ಪ ಮನೆಯವ್ರಿಗೆ ಇಟ್ಕೊಳ್ಳೋ ಒಂದಿಟ್ಟು ಪ್ರಸಾದ ಇಟ್ಕೊಂಡು ಚೀಲದಾಗ ಇಟ್ಕೊಂಡು ನಡೆದು ಬಿಡೋ. ಏನು ಮಾಡ್ದಂಗೆ ಆಯ್ತು ಹಂಗೆಲ್ಲ ಮಾಡಿದ್ರೆ. ಏನು ಮಾಡ್ಬೇಕು, ಶಿವ ದೇವಾಲಯಕ್ಕೆ ಆದ್ಮೇಲೆ ಕುಂತು ಓಂ ನಮ ಶಿವಾಯ ಮಂತ್ರ ಜಪ ಮಾಡಬೇಕು. ಒಂದು 11 ಸಾರಿ ಅರೆ ಚಂದ ಕಣ್ಣು ಮುಚ್ಕೊಂಡು ಒಂದು ಕಡೆ ನೆಟ್ಟಗ ಸ್ಟ್ರೇಟ್ ಆಗಿ ಕೂತು ಯಾವುದೇ ದೇವಾಲಯಕ್ಕೆ ಹೋದ್ರೆ ಒಂದು 11 ಸಾರಿ ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಉಪಾಂಶು ಜಪಾರ ಮಾಡ್ರಿ, ವಾಚಿಕ ಜಪಾರ ಮಾಡ್ರಿ, ಮಾನಸಿಕ ಜಪಾರ ಮಾಡ್ರಿ, ಏನಾರ ಮಾಡ್ರಿ, ಒಟ್ಟ ಕಣ್ಣು ಮುಚ್ಕೊಂಡಾರ ಮಾಡ್ರಿ, ಕಣ್ಣು ತೆರ್ಕೊಂಡಾರ ಮಾಡ್ರಿ, ಮಂತ್ರ ಜಪ ಮಾಡಬೇಕು. ಎಲ್ಲಿ? ದೇವಸ್ಥಾನಕ್ಕೆ ಹೋದಲ್ಲಿ ಮಾಡಬೇಕು. ಮತ್ತೆ ಎಲ್ಲಿ ಮಾಡ್ಬೇಕಂತ ಹೇಳ್ತಾರ? ನದಿ ದಂಡಿಗೆ ಹೋಗಿ ಆ ನದಿ ನೀರು ತಗೊಂಡು ಒಂದು ಈಟೆ ಮುಟ್ಟಿ ಒಂದು 4 ಹನಿ ತಲೆ ಮೇಲೆ ಸುಳಿಸ್ಕೊಳ್ಳೋದು. ಈಜು ಬರ್ತಿತ್ತಂದ್ರೆ 1-2 ಸ್ಟೆಪ್ ತೆಳಗಿಳಿದು ಈಶ್ ಬರೋದು. ಆ ನದಿ ದಂಡಿಗೆ ಕೂತು ಜಪ ಮಾಡ್ಬೇಕನ್ನೋದು ಬರಂಗೇ ಇಲ್ಲ, ಗೊತ್ತೇ ಆಗಲ್ಲ. ಅಲ್ಲಿ ಬೋಟ್ಗಳು ನೋಡೋದು, ಬೋಟ್ ನಡ್ಸೋರು ನೋಡೋದು, ಜಳಕ ಮಾಡೋರು ನೋಡೋದು, ಬರೀ ಇದೇ ಆಯ್ತು. ಮೀನ ಹಿಡಿಯೋರಿಗೆ ನೋಡೋದು. ಅದು ಅಲ್ಲಿ ಭಾಳ ಆಳದೇನು, ಆ ಕಡೆ ಹೋದ್ರೆ ಹೆಂಗಿರ್ತದೆ, ಈ ಕಡೆ ಅದು. ಆ ನದಿ ದಂಡಿಗೆ ಕುಂತು ಜಪ ಮಾಡಬೇಕು. ಒಂದು 11 ಸಾರಿ ಮಿನಿಮಮ್, ಮ್ಯಾಕ್ಸಿಮಮ್ 108 ಸಾರಿ ಮಾಡಬೇಕು. ಕನಿಷ್ಠ ಅಷ್ಟರೇ ಮಾಡಬೇಕು. ನದಿ ದಂಡಿಗೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ, ಮತ್ತೆ ಗುರು ಸನ್ನಿಧಾನ ಗುರುವಿನ ಬಳಿ ಹೋದಾಗ ಸಹಿತ ಮಂತ್ರ ಜಪ ಮಾಡಬೇಕು. ಮತ್ತೆ ಎಲ್ಲರ ಬಿಲ್ಪತ್ರಿ ಗಿಡ ಅವು ಸಿಕ್ಕು ಅಂತಂದ್ರೆ ಆ ಗಿಡದ ಕೆಳಗೆ ಕೂತು ಮಂತ್ರ ಜಪ ಮಾಡಬೇಕು. ಬರ್ಕೊಂಡ್ರೆ ಬಿಲ್ವ ವೃಕ್ಷದ ಕೆಳಗೆ ಗುರು ಸನ್ನಿಧಾನ ಅಂದ್ರೆ ಯಾವ್ದಾರ ಮಠದಾಗ ಹೋಗಿ ಕುಂತ್ರಿ ಅಂದ್ರ, ಮತ್ತೆ ನದಿ ದಂಡೆಗೆ ಶಿವ ದೇವಾಲಯದಲ್ಲಿ ಏನ್ ಮಾಡಬೇಕು? ಈ ಓಂ ನಮ ಶಿವಾಯ ಮಂತ್ರ ಜಪ ಮಾಡಬೇಕು. ಇದು ಮಾಡೋದ್ರಿಂದ ಏನ್ ಸಿಗ್ತದ? ಶಿವ ಸಾಯುಜ್ಯ ದೊರಕುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮುಂದೆ ಆಯ್ತಾ ಟೈಮ್? ಆಯ್ತು, ಸಾಕು. ಪಾದೋದಕ ಪ್ರಸಾದ ನಾಳೆ ಹೇಳೋಣ, ಸಾಕಿಷ್ಟು. ಅಷ್ಟಾವರಣ ಪಾಲನೆ ಮಾಡೋದ್ರ ಬಗ್ಗೆ ಹೇಳಕತ್ತಾರ. ನಾಳೆ ಪಾದೋದಕ ಪ್ರಸಾದ. ಇವತ್ತ ಜಂಗಮ, ಭಸ್ಮ, ರುದ್ರಾಕ್ಷಿ ಮಂತ್ರ, ನಿನ್ನೆ ಗುರು ಲಿಂಗ ಆಗ್ಯದ. ನಾಳೆ ಪಾದೋದಕ ಪ್ರಸಾದ ಹೇಳಿ ಅಷ್ಟಾವರಣ ಕಂಪ್ಲೀಟ್ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಷ್ಟು ಸಾರಿ ಅನ್ಬೇಕು ಒಂದು ದಿವಸಕ್ಕೆ ಜಪ ಅಂದ್ರೆ? 21,600 ಸಾರಿ ಹೇಳ್ಬೇಕಂತ ಹೇಳ್ತಾರೆ ಮಂತ್ರ ಜಪ ಒಂದು ದಿವಸಕ್ಕೆ. ಅಷ್ಟ್ಯಾಕೆ ಹೇಳ್ಬೇಕು ಅಂತಂದ್ರೆ, ಒಂದು ದಿವಸಕ್ಕೆ 21,600 ಸಾರಿ ಉಸಿರಾಡುತ್ತೀರಿ. ಪ್ರತಿ ಉಸಿರಿಗೂ ಪರಮಾತ್ಮನ ಜಪ ಇರಬೇಕು ಅಂತ ಹೇಳ್ತಾರೆ. 4 ಸೆಕೆಂಡಿಗೆ ಒಂದು. ಹಂಗ 21,600 ಅಂತಂದ್ರೆ 24 ತಾಸು ಆತು. 4 ಸೆಕೆಂಡಿಗೆ ಒಂದು. 2 ಸೆಕೆಂಡ್ ಉಸಿರು ಹೊರಗೆ ಬಿಡೋದಕ್ಕೆ, 2 ಸೆಕೆಂಡ್ ಉಸಿರು ಒಳಗೆ ತಗೊಳ್ಳೋದಕ್ಕೆ. 4 ಸೆಕೆಂಡಿಗೆ ಒಂದು ಉಸಿರು ಮಾಡಿದ್ರೆ 21,600 ಸಾರಿ ಆಗ್ತದೆ 24 ತಾಸಿನಾಗ.
ಹಂಗೆ 21,600 ಸಾರಿ ಜಪ ಮಾಡಬೇಕು. ತಿಳಿತಾ? ಆ ಜಪ ಪ್ರತಿ ಉಸಿರಿಗೆ ನಮ್ಮದು ಪರಮಾತ್ಮನ ಜಪ ಇರಬೇಕಂತ ಗುರುಗಳ ಆದೇಶ ಅದ. ಮತ್ತ ಇನ್ನ ಒಂದು ಏನು ಟ್ವಿಸ್ಟ್ ಕೊಟ್ಟಾರಪ್ಪ ಅಂತಂದ್ರೆ, ಮತ್ತೆ ನೀವು ಎಷ್ಟು ಸಾರಿ ಜಪ ಮಾಡ್ತೀರಿ ಅಷ್ಟೇ ಉಸಿರು ತಗೋಬೇಕಂತ ಇನ್ನ ಒಂದು ಹೇಳ. ಯಾವಾಗ ಮಾಡ್ತೀರಿ? ಒಂದು ದಿವಸನಾಗ ಎಷ್ಟು ಜಪ ಮಾಡ್ತೀರಿ ಅಷ್ಟೇ ಉಸಿರಾಡ್ತೀರಿ, ಇಲ್ಲ ಎಷ್ಟು ಸಾರಿ ಉಸಿರಾಡಿಸ್ತೀರಿ ಅಷ್ಟು ಜಪ ಮಾಡ್ರಿ. ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ? ಎರಡೂ ಆಗ್ಲಾರ. ಹೌದಲ್ರಿ? ಎರಡು ಅರ್ಥ ಹೆಂಗ್ ಒಂದೇ ಆಗ್ತಾವ? 21,600 ಆಗ್ತದ. ಮತ್ತೆ ಎಷ್ಟು ಸಾರಿ ನೀವು ಜಪ ಮಾಡ್ತೀರಿ ಅಷ್ಟೇ ಉಸಿರಾಡ್ತೀರಿ ಅಂದ್ರ ಒಂದು ದಿವಸಕ್ಕೆ ನೀವು 11 ಸಾರಿ ಓಂ ನಮಃ ಶಿವಾಯ ಅಂತಿದ್ರಿ ಅಂದ್ರೆ 11 ಸಾರಿ ಉಸಿರಾಡ್ತೀರಿ ಅಂತ ಅದರ ಅರ್ಥ. ಮತ್ತೆ ಎರಡು ಒಂದೇ ಹೆಂಗಾತಾವ ಹೇಳ್ರಿ? ಒಂದು ಎಷ್ಟು ಉಸಿರಾಡಿಸ್ತೀರಿ ಅಷ್ಟು ಜಪ ಮಾಡ್ರಿ, ಇಲ್ಲ ನೀವು ಒಂದ್ ದಿವಸಕ್ಕೆ ಎಷ್ಟು ಜಪ ಮಾಡ್ಬೇಕಂತೀರಿ ಅಷ್ಟೇ ಉಸಿರಾಡ್ತೀರಿ. ಉಳಿದ ಉಸಿರುಗಳು ಏನ್ ತೋತೀರಿ ಅದೆಲ್ಲ ವ್ಯರ್ಥ ಅಂತ ಹೇಳ್ತಾನ ಪರಮಾತ್ಮ. ಮಂತ್ರ ಜಪ ಎದಕ್ಕಂತಂದ್ರೆ ಮನಸ್ಸನ್ನ ಕಟ್ಟಿ ಹಾಕಿ ಒಂದ್ ಕಡೆ ಕುಂದಿರ್ಸೋದಕ್ಕೆ. ಮಾನಸಿಕ ಆರೋಗ್ಯ ಎದರಾಗದ ಅಂತಂದ್ರೆ ಮನಸ್ಸನ್ನ ಕೇಂದ್ರೀಕೃತಗೊಳಿಸೋದ್ರಾಗ ಮಾನಸಿಕ ಆರೋಗ್ಯ. ಶರೀರದ ಆರೋಗ್ಯ ಎಲ್ಲಿದಪ್ಪ ಅಂದ್ರೆ ಶರೀರವನ್ನ ಕ್ರಿಯಾಶೀಲಗೊಳಿಸುವುದ್ರಾಗ ಶರೀರದ ಆರೋಗ್ಯ. ನಾವೇನ್ ಮಾಡ್ತೀವಿ? ಯಾವುದನ್ನ ಕ್ರಿಯಾಶೀಲಗೊಳಿಸಿ ಆರೋಗ್ಯ ಇಟ್ಕೋಬೇಕು ಅದನ್ನ ಕೇಂದ್ರೀಕರಿಸಿ ಒಂದ್ ಕಡೆ ಕುಂದಿರ್ಸ್ಬೇಕಂತೀವಿ. ಅದಕ್ಕೆ ಉಲ್ಟ ಮಾಡ್ತೀವಿ ನಾವು, ಅದಕ್ಕೆ ಅನಾರೋಗ್ಯ ಕಾಡ್ತೀವಿ. ಯಾವುದನ್ನ ಕೇಂದ್ರೀಕರಿಸಿ ಒಂದ್ ಕಡೆ ಕುಂದಿರಿಸಿ ಆರೋಗ್ಯ ಸಂಪಾದನೆ ಮಾಡಬೇಕು ಅದನ್ನ ಏನ್ ಮಾಡ್ತೀವಿ? ಚಂಚಲ್ ಮಂಚಲ್ ಮಾಡಿ ಎಲ್ಲಾ ವಿಷಯದೊಳಗ ಅದಕ್ಕೆ ತಿರುಗ್ಲಕ್ ಬಿಡ್ತೀವಿ. ಜಗ್ಗಿ ಚಂಚಲ ಮಾಡಿ ಇಟ್ಟಿರ್ತೀವಿ, ಚಲನಶೀಲ ಮಾಡಿರ್ತೀವಿ. ಇದೇ ನಮ್ಮ ಕರ್ಮ ಮಾಡೋ ತಪ್ಪು. ಉಲ್ಟಾ ನೋಡಬಹುದು. ಅದಕ್ಕೆ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚಾಪ್ಟರ್ಸ್ ಅದಾವ ಚಿಂತನೆ ಮಾಡ್ಲಕ್ಕ. ಅವೆಲ್ಲ ಮಾಡ್ಲಕ್ಕ ಹೋದ್ರೆ ಎಲ್ಲ ಕುಂದಿರ್ಬೇಕಾಗ್ತದೆ. ಅದು ಮುಂದೆ ಮುಗಿಯಂಗಿಲ್ಲ ಪಾಠ. ಮತ್ತೆ ಟೈಮ್ ಸಿಕ್ಕಾಗ ಮಾಡೋಣ. ಮನಸ್ಸನ್ನ ಕೇಂದ್ರೀಕರಿಸೋದಕ್ಕ, ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕ ಮಂತ್ರದ ಉಪದೇಶ ಬೇಕು. ಮತ್ ಸುಮ್ನೆ ಏನು ಉಪದೇಶ ಇರ್ಲಾರ್ದೆ ಮಂತ್ರ ಮಾಡಕ್ ಹೋಗ್ಬಾರ್ದು. ಉಪದೇಶ ತಗೋಬೇಕು, ತಗೊಂಡು ಮಂತ್ರ ಹೇಳ್ಬೇಕು. ಹಂಗೆ ಹೇಳಿದ್ರೆ ಅದಾಗಲ್ಲ. ಓಕೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ